ಪೊಲೀಸ್ ಪಬ್ಲಿಕ್ ಪ್ರೆಸ್ ಆರ್ಮಿಯ ಕಡೆಯಿಂದ ಇವತ್ತು ಐ ಟೆಸ್ಟಿಂಗ್ ಕ್ಯಾಂಪ್ ಏರ್ಪಡಿಸಲಾಗಿದೆ. ಮುಖ್ಯವಾಗಿ ಪೊಲೀಸ್ ಪಬ್ಲಿಕ್ ಪ್ರೆಸ್ ಆರ್ಮಿಯ ಏನಂದ್ರೆ ಅವರ ಒಂದು ಸೋಷಿಯಲ್ ಸರ್ವಿಸ್, ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಅಂತ ಇವತ್ತು ಅವರು ಮುಂದೆ ಬಂದು ಅನೇಕ ಕಾರ್ಯಕ್ರಮಗಳನ್ನು ಅವರು PPA ಕಡೆಯಿಂದ ಇವತ್ತು ಸ್ಟಾರ್ಟ್ ಆಗಿದೆ. ಮುಂದಿನ ದಿನಗಳಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಈ ಶಬೀನಾ ಮೇಡಮ್ ಅವರು ಭರವಸೆಯನ್ನು ಕೊಟ್ಟಿದ್ದಾರೆ. ನನ್ನನ್ನು ಆಹ್ವಾನಿಸುವಾಗ ನಾನು ಕೇಳಿದಾಗ ನೀವು ಚೀಫ್ ಗೆಸ್ಟ್ ಆಗಿ ಬರಬೇಕು, ನಮ್ಮ ಕಾರ್ಯಕ್ರಮಕ್ಕೆ ನೀವು ವಾರ್ಡ್ ಕೌನ್ಸಿಲರ್ ಆಗಿ ನಮ್ಮ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಮಾತು ಹೇಳಿದಾಗ ನಾನು ಹೇಳಿದೆ, ಇದ್ರ ಮೂಲ ಉದ್ದೇಶ ಏನು, ಈ ಪೊಲೀಸ್ ಪಬ್ಲಿಕ್ ಪ್ರೆಸ್ ಆರ್ಮಿ ಅಂದ್ರೆ ಏನು ಅಂತ ಹೇಳಿದಾಗ, ಇದು ಒಂದು ನಾನ್ ಗವರ್ಮೆಂಟ್ ಆರ್ಗನೈಸೇಷನ್, GHOU ಫೌಂಡೇಶನ್, MCA ಮಿನಿಸ್ಟ್ರಿ ಕಾರ್ಪೊರೇಟ್ ಅಫೇರ್ಸ್, ಸೆಂಟ್ರಲ್ ಗವರ್ಮೆಂಟ್ ಆಫ್ ಇಂಡಿಯಾ ಒಂದು ಕೋಆರ್ಡಿನೇಷನ್ ಇಂದ ನಾವು ಇಡೀ ನಮ್ಮ ಕರ್ನಾಟಕದಲ್ಲಿ ಮೊದಲಾಗಿ ಬೆಂಗಳೂರಿನಾಗೆ ಇದು ರಿಜಿಸ್ಟರ್ ಆಗಿದೆ. ಇದ್ರದ್ದು ಬೈಲಾನು ಇದೆ. ಇದು ಫುಲ್ಲಿ ಕಂಪ್ಲೀಟೆಡ್ ಇದು ರಿಜಿಸ್ಟರ್ ಆಗಿ ನಂತರ ನಾವೆಲ್ಲ ಕಡೆ ನಾವು ಶಾಖೆಗಳನ್ನು ಮಾಡ್ಕೊಂಡು ಇದು ಒಂದು ಸರ್ವಿಸ್ ಕೊಡಬೇಕು. ಇಲ್ಲಿಗಲ್ ಆಕ್ಟಿವಿಟೀಸ್ ಏನು ನಡೀತಾ ಇದೆ, ಯಾವ ರೀತಿ ನಮ್ಮ ಹುಡುಗರು ಡ್ರಗ್ಸ್ ಅಡಿಕ್ಟ್ ಆಗ್ತಾ ಇದ್ದಾರೆ, ಅವ್ರಿಗೆಲ್ಲ ಒಂದು ಕಡಿವಾಣ ಆಗ್ಬೇಕು. ಒಂದು ಇನ್ಫಾರ್ಮೇಶನ್ ಕೋಆರ್ಡಿನೇಷನ್ ವಿತ್ ಪೊಲೀಸ್ ವಿತ್ ಪಬ್ಲಿಕ್ ಈ ರೀತಿ ನಡ್ಕೊಂಡು ಹೋಗ್ಬೇಕು. ಒಂದು ಒಳ್ಳೆ ಕಾರ್ಯಕ್ರಮ ಕೊಡಬೇಕು. ಒಂದು ಅನಾಥ ಆಶ್ರಮಕ್ಕೆ ವಿಸಿಟ್ ಮಾಡಿ ಅನ್ನ ಸಂತರ್ಪಣೆ ಆಗ್ಲಿ, ಬೇರೆ ಕಾರ್ಯಕ್ರಮ ಆಗ್ಲಿ, ಐ ಡೊನೇಷನ್ ಕ್ಯಾಂಪು, ಹಾಸ್ಪಿಟಲ್ಗೆ ಕೋಆರ್ಡಿನೇಷನ್ ಮಾಡ್ಕೊಂಡು ಹೆಲ್ತ್ ಕ್ಯಾಂಪು, ಅನೇಕ ಕಾರ್ಯಕ್ರಮಗಳನ್ನು ಈ PPA ಮುಖಾಂತರ ನಾವು ಮಾಡ್ತೀವಿ. ನಮ್ಗೆ ಒಂದು ಶಕ್ತಿ ಕೊಡಿ, ನಮ್ಗೆ ಒಂದು ಒಂದು ಸಹಕಾರ ಕೊಡಿ ಅಂತಕ್ಕಂಥ ಕೇಳಿದಾಗ ನಾನು ನಿಜಕ್ಕೂ ನಾನು ಬರ್ತೀನಿ, ನಿಮ್ ಜೊತೆ ನಾನು ಸಹಕಾರ ಕೊಡ್ತೀನಿ. ನನ್ನ ಕಡೆಯಿಂದ ಆದಷ್ಟು ಈ ಎಲ್ಲ ಕೆಲಸ ಒಳ್ಳೆ ಕೆಲಸ ಮಾಡ್ತಾ ಇದ್ರೆ ಆಗ್ಲಿ. ಇವತ್ತು ನೀವು ಒಂದು ವಿಷನ್ ಐ ಟೆಸ್ಟಿಂಗ್ ಕ್ಯಾಂಪ್ ಕೂಡ ಇಲ್ಲಿ ಏರ್ಪಡಿಸಿದ್ರೆ, ಬಹಳ ಬೆಳಗಿಂದ ಸುಮಾರು 150 ಜನ ಬಂದು ಇದು ಕಾರ್ಯಕ್ರಮವನ್ನು ರೂಪಿಸಿದ್ದಾರೆ. ಒಳ್ಳೇದಾಗ್ತಾ ಇದೆ. ಟೆಸ್ಟಿಂಗ್ ನಂತರ ನೀವು ಗ್ಲಾಸು ಬೇರೆ ಕೊಡ್ತಾ ಇದ್ದೀರಾ ಉಚಿತವಾಗಿ. ಅದ ನಂತರ ಏನಾದ್ರು ರಿಕ್ವೈರ್ಮೆಂಟ್ ಇದ್ದಾಗ ನೀವು ಹಾಸ್ಪಿಟಲ್ ಕರ್ಕೊಂಡೋಗಿ ಆಪರೇಷನ್ ಕೂಡ ನಾವು ಫ್ರೀ ಆಗಿ ಮಾಡಿಸ್ತೀವಿ ಅಂತಕ್ಕಂಥ ನೀವು ಭರವಸೆ ಕೊಡ್ತಾ ಇದ್ರೆ ಬಹಳ ಒಳ್ಳೆ ಕಾರ್ಯಕ್ರಮ ಇದು. ಇಂಥ ಕಾರ್ಯಕ್ರಮ ಅನೇಕ ವಾರ್ಡ್ಗಳಲ್ಲಿ, ಅನೇಕ ನಗರಗಳಲ್ಲಿ, ಅನೇಕ ಡಿಸ್ಟ್ರಿಕ್ಟ್ಗಳಲ್ಲಿ ಆಗ್ಲಿ. ಇದು ಒಂದು NGO ಆರ್ಗನೈಸೇಷನ್ ಮುಂದೆ ಬರಲಿ, ಯಶಸ್ವಿ ಆಗ್ಲಿ. ನಮಸ್ಕಾರ, ಅಸ್ಸಲಾಂ ಅಲೈಕುಂ, ಸಸ್ರಿಯಾಕಾಲ್. ಇದೇನು ಒಂದು ಉದ್ದೇಶ ಏನಂದ್ರೆ, ನಮ್ದು ಪೊಲೀಸ್ ಪಬ್ಲಿಕ್ ಪ್ರೆಸ್ ಆರ್ಮಿ ಕರ್ನಾಟಕ ಪ್ರೆಸಿಡೆಂಟ್. ನನ್ನ ಹೆಸರು ಶಬೀನಾ ಖಾನಮ್ ಅಂತ. ನನ್ನ ಸೋಷಿಯಲ್ ವರ್ಕರ್ ತರ ಇದು. ತುಂಬಾ ಜನಕ್ಕೆ ಹೆಲ್ಪ್ ಮಾಡಬೇಕು. ತುಂಬಾ ಜನ ಮನೆಯಲ್ಲಿ ಕುತ್ಕೊಂತಾರೆ, ಎಲ್ಲ ಹೋಗ್ಬೇಕಂದ್ರೆ ಅವ್ರ ಕೈನಲ್ಲಿ ಆಗಲ್ಲ, ಮಾಡಕ್ಕಾಗಲ್ಲ. ನಾವೆಲ್ಲ ಸೇರ್ಕೊಂಡು ಒಂದು ಸಪೋರ್ಟ್ ಮಾಡ್ಬೇಕು ಅಂತ ಇದು ಒಂದು ಆರ್ಗನೈಸೇಷನ್ ನಮ್ ಶಿರಾಗೆ ತಗೊಂಡ್ ಬಂದಿದ್ದೀನಿ. ಎಲ್ಲಾರ್ದು ನನ್ಗೆ ಸಹಾಯ ಬೇಕು. ಎಲ್ಲ ಇದ್ರೇನೆ ಮಾಡಕ್ಕಾಗದು, ನನ್ನ ಒಬ್ಳು ಕೈನಲ್ಲಿ ಮಾಡಕ್ಕಾಗಲ್ಲ. ಇದೆಲ್ಲ ತುಂಬಾ ಜನ ನಮ್ಮ ಹುಡುಗರು ತುಂಬಾ ಹುಡುಗರು ಡ್ರಗ್ಸ್ ತಗೊಳ್ತಾ ಇದ್ದಾರೆ, ಏನೇನೋ ಮಾಡ್ತಾ ಇದ್ದಾರೆ. ಅವ್ರಿಗೆಲ್ಲರಿಗೂ ನಮ್ ಸರಿಯಾಗಿ ಕೆಲಸ ಮಾಡ್ಬೇಕು ಅಂತಾನೆ ಮಾಡ್ತಾ ಇರೋದು. ಎಲ್ಲರಿಂದ ನನಗೆ ಫಸ್ಟ್ ನಮ್ ಅಬ್ದುಲ್ಲಾ ಖಾನ್ಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನಿಂದು ಹೋಗೋದ್ ಮುಂಚೆನೆ ನಾನು ಹೇಳಿದೆ, ಈ ತರ ನನಗೆ ಕರೀತಾ ಇದ್ದಾರೆ, ಹೋಗ್ಬೋದಾ, ನಾನು ಮಾಡ್ಬೋದಾ ಅಂತ ಕೇಳಿದ್ದು. ಮೇಡಮ್ ಎಲ್ಲರಿಗೂ ಚೆನ್ನಾಗಾಗುತ್ತೆ ಅಂದ್ರೆ ಫಸ್ಟ್ ಹೋಗಿ ಮಾಡ್ರಿ ನೀವು ಅಂತ ಹೇಳಿದಕ್ಕೆ ಅವ್ರ ಧೈರ್ಯದಿಂದಾನೇ ನಾನು ಇದು ಮಾಡ್ತಾ ಇರೋದು. ಇನ್ನ ತುಂಬಾ ಕಾರ್ಯಕ್ರಮ ಇದೆ ಹೆಲ್ತ್ ಬಗ್ಗೆ. ಹಾರ್ಟ್ ಆಪರೇಷನ್ ಆಗ್ಲಿ, ಮಕ್ಳಿಗೆ ಅನುದಾನ ಆಗ್ಲಿ, ಸ್ಕಾಲರ್ಶಿಪ್ ಎಲ್ಲ ಮಾಡ್ಬೇಕು ಅಂತ ಆಸೆ ಐತೆ. ಇವತ್ತಿಂದ ಫಸ್ಟ್ ಸ್ಟಾರ್ಟಿಂಗ್ ಐ ಕ್ಯಾಂಪ್ ಮಾಡಿದ್ದೀವಿ. ತುಂಬಾ ಮಾಡ್ತೀವಿ. ಎಲ್ಲರದ್ದು ಸಹಾಯ ಬೇಕು. ಥ್ಯಾಂಕ್ ಯು ಎಲ್ಲರೂ. ಮನೆಯಲ್ಲಿ ಬಡ್ಡಿ ಕೊಡ್ತಾ ಇದ್ದಾರೆ, ಆದ್ರೆ ತುಂಬಾ ಜನ ಆ ಬಡ್ಡಿ ಕಟ್ಟಕ್ ಆಗಲ್ಲ. ಏನ್ ಮಾಡ್ತಾರೆ ಅಂದ್ರೆ ಸೂಸೈಡ್ ಮಾಡ್ಕೊಂತಾರೆ. ಆ ಕಡೆ ತಗೊಂತಾರೆ, ಈ ಕಡೆ. ಅದೊಂದು ನನ್ಗೆ ತುಂಬಾ ಆಸೆ, ಅದು ಫಸ್ಟ್ ನಿಲ್ಲಿಸ್ಬೇಕು. ಸಂಘನಲ್ಲಿ ತುಂಬಾ ಜನ ಎಡಿಟ್ ಆಗ್ಬಿಟ್ಟಿದ್ದಾರೆ ಸಂಘಕ್ಕೆ. ಫಸ್ಟ್ ಏನ್ ಸಂಘನೇ ಇರ್ಲಿಲ್ಲ ನಮ್ಗೆ. ಇವಾಗ ಆ ಸಂಘಕ್ಕೆ ತಗೊಂತಾರೆ, ಈ ಸಂಘಕ್ಕೆ ತಗೊಂಡು ಆ ಸಂಘಕ್ಕೆ ಕಟ್ಟಕ್ ಆಗಲ್ಲ ಅಂತ ಇನ್ನೊಂದ್ ಜಗನಲ್ಲಿ ಸಾಲ ಮಾಡ್ತಾರೆ. ಆ ತರ ತಿರ್ಗಾ ಗಂಡ ಹೆಂಡತಿ ಯಾರಾದ್ರೂ ಜಗಳ ಸುಮ್ನೆ ಸ್ಟೇಷನ್ ಹತ್ರ ಹೋಗಿ ತೊಂದರೆ ಕೊಡ್ತಾ ಇದ್ದಾರೆ. ಆ ತರ ಎಲ್ಲ ಮಾಡ್ಬೇಕು ಅಂತ ಒಂದ್ ಆಸೆ ಐತೆ, ಮಾಡ್ತೀವಿ. ಇದು ಆರ್ಗನೈಸ್ ಟೌನಿಗೆ ಸೀಮಿತ ಇರುತ್ತಾ ಅಥವಾ ಕರ್ನಾಟಕದಲ್ಲಿ ಯಾವ ಜಾಗ ಇದ್ರೂನು ನಾನು ಹೋಗಿ ಕೆಲಸ ಮಾಡ್ತೀನಿ. ಈಗ ನೀವ್ ಹೇಳಿದ್ರಿ ಬಡ್ಡಿಗೆ ದುಡ್ಡು ಕೊಡ್ತಾರೆ, ಆಮೇಲೆ ಡ್ರಗ್ಸ್ ಗೆ ಅಡಿಕ್ಟ್ ಆಗಿದ್ದಾರೆ,
ಇಂತಹ ನೊಂದಿರೋ ಕುಟುಂಬಗಳು ನಿಮ್ಮನ್ನ ಸಂಪರ್ಕ ಮಾಡ್ಬೇಕು, ನಿಮ್ ಸಹಾಯ ಬೇಕು ಅಂತ ಅಂದಾಗ ನಿಮ್ಮನ್ನ ಯಾವ ತರ ಸಂಪರ್ಕ ಮಾಡ್ಬೇಕು? ನಮ್ಮ ಆಫೀಸ್ ಇಲ್ಲಿ ದರ್ಗಾ ಇದು ನೀರಿನ ಟ್ಯಾಂಕಿನ ಹತ್ರನೇ ಇದೆ, ಬೋರ್ಡು ಆಚೆ ಹಾಕಿದೀವಿ. ಮಧುಗಿರಿ ರೋಡ್ ನಲ್ಲಿ ಇದೆ ನಮ್ಮ ಆಫೀಸ್. ಸಂಪರ್ಕ ಮಾಡಿದ್ರೆ ಕರ್ನಾಟಕದಲ್ಲಿ ಯಾವ ಎಸ್ಟೇಟ್ ಆದ್ರೂ ಪರವಾಗಿಲ್ಲ, ಯಾವ ಊರಾದ್ರೂನು ಅಲ್ಗೋಗಿ ಕೆಲಸ ಮಾಡ್ತೀವಿ. ಕಾಂಟ್ಯಾಕ್ಟ್ ನಂಬರ್ ಬರ್ದಿದೀವಿ, ಅಲ್ಲಿ ಫೋನ್ ನಂಬರ್ ಹಾಕಿದೀವಿ. ಅವ್ರು ಫೋನ್ ಮಾಡಿದ್ರೆ ಯಾವ ಊರಾಗ್ಲಿ ನಾನು ಕೆಲಸ ಮಾಡ್ತೀನಿ. ನಾನು ಕರ್ನಾಟಕ ಪ್ರೆಸಿಡೆಂಟ್ ಅಂತ ಕೊಟ್ಟಿದ್ದಾರೆ, ಅದು ಮಾಡ್ಬೇಕು ನಾನು. ಫಸ್ಟ್ ಎಲ್ಲರಿಗೂ ನಮಸ್ಕಾರ. ನಮ್ಮ ಉದ್ದೇಶ ಏನಂದ್ರೆ ಇದು ಆಫೀಸ್ ಮಾಡಿರೋದಂದ್ರೆ ಜನಕ್ಕೆಲ್ಲ ಒಳ್ಳೇದಾಗ್ಲಿ ಅಂತ ಮಾಡಿರೋದು. ಮೊದ್ಲಿಂದ ನಮ್ಗೆ ಸರ್ವಿಸ್ ಇದೆ. ನಾವು ಸಾರ್ವಜನಿಕ ಆಸ್ಪತ್ರೆಗೆ ಮೆಂಬರ್ ಆಗಿದ್ದೀವಿ. ಇನ್ನ ಇದು ಅವಕಾಶ ಸಿಕ್ಕಿದೆ ನಮ್ಗೆ. ನಾನು ಇನ್ನ ಇದಕ್ಕೆ ಅವಕಾಶ ಇನ್ನ ಇದ್ ಮಾಡ್ಕೊಳ್ಬೇಕು. ಎಲ್ಲಾರ್ದು ಫಸ್ಟ್ ಇದು ನಮ್ಗೆ ಶಕ್ತಿ ಕೊಟ್ಟಿರೋದು ನಮ್ಮ ಅಬ್ದುಲ್ಲಾ ಖಾನ್ ಅವರು. ಅವ್ರ ಕಡೆಯಿಂದಾನೇ ನಂದು ಎಲ್ಲ ಮಾಡ್ತಾ ಇರೋದು. ನಮ್ ಜಯಚಂದ್ರ ಸಾಹೇಬ್ರು ಇದ್ದಾರೆ, ಅವರು ನಮ್ಗೆ ಒಂದು ಸಹಕಾರ ಕೊಡ್ತಾರೆ. ಅವ್ರ ಕಡೆಯಿಂದ ಪೊಲೀಸ್ ಕಡೆಯಿಂದಾನು ಫಸ್ಟ್ ಪೊಲೀಸ್ ಸಿಕ್ಕಂಡೆ ನಾವ್ ಕೆಲಸ ಮಾಡೋದು. ಏನ್ ಮಾಡಿದ್ರು ಅವ್ರ ಸಹಾಯದಿಂದ ನಾನು ಏನು ಮಾಡಕ್ ಸಾಧ್ಯ ಆಗಲ್ಲ. ಅವ್ರಿದ್ರೆ ನಾವೆಲ್ಲ ಮಾಡೋದು. ಬಹಳ ಅನ್ಯಾಯ ನಡೀತದೆ, ಅದೆಲ್ಲ ಅನ್ಯಾಯ ನಿಲ್ಸಕ್ಕೆ ಇದು ನಾವೊಂದು ಆಫೀಸ್ ಮಾಡಿರೋದು. ಇದೆಲ್ಲ ಡ್ರಗ್ಸ್ ಇಂದು ಗಂಡ ಹೆಂಡತಿ ಎಲ್ಲ ಸೂಸೈಡ್ ಮಾಡ್ಕೊಂಡು ಎಲ್ಲ ಇದಾಗುತ್ತೆ. ಅದ್ ನಿಲ್ಸಕ್ಕೆ ನಾವ್ ಮಾಡ್ತಿದೀವಿ. ಇದೆಲ್ಲ ನಿಮ್ ಸಹಕಾರ ಬೇಕು. ನಿಮ್ ಸಹಕಾರದಿಂದ ಎಲ್ಲ ನಾವು ಮಾಡಕ್ಕೆ ಆಫೀಸ್ ಮಾಡಿದೀವಿ. ಪೊಲೀಸ್ ಪಬ್ಲಿಕ್ ಪರ್ಸ್ ಆರ್ಮಿಯಿಂದ ತುಮಕೂರು ಪ್ರೆಸಿಡೆಂಟ್ ಆಗಿದ್ದೀವಿ. ಇದು ಕೆಲಸ ಮಾಡ್ಕೊಂಡು ಹೋಗ್ತೀವಿ.